ಸ್ನೇಹಿತರೆ ನಮಸ್ಕಾರ. ನಾನು ರಘು ಜಾಣಿಗೆರೆ. ಇವತ್ತು ನಾವು ನಮ್ಮ ದೇಶವನ್ನು ಒಂದು ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಹೇಳಿ ಹೆಮ್ಮೆಯಿಂದ ಕರೆದುಕೊಂತೀವಿ. ನಿಜಕ್ಕೂ ನಮ್ಮ ದೇಶ ಆ ಥರದ ಒಂದು ಹೆಮ್ಮೆ ಪಡುವಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಈ ದೇಶದಲ್ಲಿ ಇದೆಯಾ? ನನಗೆ ಈ ಥರದೊಂದು ಅನುಮಾನ ಕಾಡ್ತಾ ಇದೆ. ಹಲವಾರು ನಮ್ಮ ಹೋರಾಟಗಳಲ್ಲಿ ಇವತ್ತು ನಾವು ಕಂಡುಕೊಂಡಿರುವಂಥ ನಿಜವಾದ ಸತ್ಯವನ್ನು ಕಂಡಾಗ ನನಗೀಗ ಅನ್ನಿಸ್ತಾ ಇದೆ. ನಿಮಗೂ ಈಗ ಅನ್ನಿಸ್ಬೋದಾ? ನೀವು ಕೂಡ ಆಲೋಚನೆ ಮಾಡಿ. ಯಾಕೆಂತ ಅಂದರೆ ಇವತ್ತು ನಾವು ಮತವನ್ನು ನೀಡಿ ಗೆಲ್ಲಿಸ್ಕೊಂಡಿರುವಂತಹ ಶಾಸಕರುಗಳು, ಮಂತ್ರಿಗಳು, MLA ಅಂತ ಏನು ಕರಿತೀವಿ ಅವರು ಮತ್ತು ಮುಖ್ಯಮಂತ್ರಿಗಳು ಸೇರಿದಂತೆ ನಮ್ಮನ್ನು ಆಳ್ತಾ ಇರುವಂಥವರು ಸರ್ಕಾರಿ ಅಧಿಕಾರಿಗಳಲ್ಲಿ ಸೇರಿಕೊಂಡು ಶಾಮೀಲಾಗಿ ನಾವು ಗೆದ್ದರೆ, ಒಂದು ಸಲ ಮತ ಹಾಕಿಸ್ಕೊಂಡು ನಾವು ಗೆದ್ದರೆ ಮುಗೀತು, ನಾವು ನಮ್ಗೆ ಇಷ್ಟ ಬಂದ ರೀತಿಯಲ್ಲಿ ಆಡಳಿತವನ್ನು ನೀಡ್ಬೋದು, ನಾವು ಒಂದು ಪಾಳೆಗಾರರ ರೀತಿಯಲ್ಲಿ, ಸಾಮಂತರ ರೀತಿಯಲ್ಲಿ, ರಾಜರ ರೀತಿಯಲ್ಲಿ ನಮ್ಮದೇ ಇದು ಸಾಮ್ರಾಜ್ಯ, ಇಲ್ಲಿ ನಾವು ಹೇಳಿದ್ದೇ ಕೊನೆ, ನಾವು ಮಾಡಿದ್ದೇ ಸರಿ ಅನ್ನುವಂಥ ರೀತಿಯಲ್ಲಿ ಏನು ಇವತ್ತು ವರ್ತನೆಯನ್ನು ಮಾಡ್ತಾ ಇದ್ದಾರೆ, ಇದು ನಿಜಕ್ಕೂ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಈ ರೀತಿ ಇರುತ್ತಾ ಅನ್ನುವಂತಹ ಒಂದು ಅನುಮಾನ ಇವತ್ತು ಕಾಡುತ್ತೆ. ಅಂಥದ್ದೇ ಅನುಮಾನ ನಿಮಗೂ ಕೂಡ ಇರ್ಬೋದು. ಯಾಕೆಂತ ಅಂದರೆ ನೀವು ನೋಡಿ, ಸರ್ಕಾರಿ ಅಧಿಕಾರಿಗಳಿಗೆ ನೀವು ಪ್ರಶ್ನೆ ಮಾಡೋಂಗಿಲ್ಲ. ನಿಮ್ಮೂರಿನಲ್ಲಿ ನೀವೇ ಮತ ಹಾಕಿರುವಂಥ ಒಬ್ಬ ಶಾಸಕನನ್ನು ನೀನು ಈ ಥರದ ಅನ್ಯಾಯವನ್ನು ಮಾಡ್ತಾ ಇದೆಯಾ, ನೀನು ದುರಾಚಾರವನ್ನು ಮಾಡ್ತಾ ಇದೆಯಾ, ನೀನು ಭ್ರಷ್ಟಾಚಾರವನ್ನು ಮಾಡ್ತಾ ಇದೆಯಾ, ನೀನು ಜನವಿರೋಧಿ ಕೆಲಸವನ್ನು ಮಾಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಸಾಧ್ಯವಿಲ್ಲದಂತಹ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅನ್ಯಾಯವನ್ನು ಮಾಡುವಂಥವ್ರನ್ನ, ದುರಾಡಳಿತ ಭ್ರಷ್ಟಾಚಾರ ಮಾಡುವಂತಹ ಅಧಿಕಾರಿಗಳನ್ನಾಗಲಿ ಅಥವಾ ನಾವು ಯಾರನ್ನ ಗೆಲ್ಸಿದ್ದೀವಿ ಅವರನ್ನ ನಾವೇ ಮತ ಕೊಟ್ಟು ಗೆಲ್ಸಿರುವಂಥವ್ರನ್ನ ನಾವು ಪ್ರಶ್ನೆ ಮಾಡೋದಕ್ಕೆ ನಮಗೆ ಅವಕಾಶಗಳಿಲ್ಲ ಅಂತಂದರೆ ಇದು ಎಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಅನಿಸ್ಕೊಳುತ್ತೆ. ಬಹುತೇಕ ಕಡೆಗಳಲ್ಲಿ ಇವತ್ತು ಈ ಥರ ಒಂದು ಪ್ರಜಾಪ್ರಭುತ್ವದ ರೂಪದಲ್ಲಿ ಒಂದು ಪಾಳೆಗಾರಿಕೆ ಇವತ್ತು ಬೆಳೀತಾ ಇದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಮುಂದಕ್ಕೆ ಬೆಳೆಯುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ. ನಮ್ಮ ಪ್ರಜಾಪ್ರಭುತ್ವ ನಿಜಕ್ಕೂ ಇವತ್ತು ಅಪಾಯದಲ್ಲಿದೆ. ಹಾಗಾದ್ರೆ ಇಂಥ ಸಂದರ್ಭದಲ್ಲಿ ನಾವೆಲ್ಲ ಏನು ಮಾಡಬೇಕು? ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ನಾವೆಲ್ಲ ಇಂಥ ಒಂದು ಪಾಳೆಗಾರಿಕೆ ಮತ್ತೆ ದೌರ್ಜನ್ಯ ದಬ್ಬಾಳಿಕೆ ನೋಡಿಕೊಂಡು ಹೆದರ್ಕೊಂಡು ಮನೇಲಿ ಕೂತ್ಕೋಬೇಕಾ? ಹಂಗಾದ್ರೆ ನಾವು ಓಟ್ ಹಾಕಿರುವಂತಹ ರಾಜಕೀಯ ಪಕ್ಷಗಳು, ನಾವು ಪದೇ ಪದೇ ಗೆಲ್ಲಿಸ್ತಾ ಇರುವಂತಹ, ಪದೇ ಪದೇ ಆಯ್ಕೆ ಮಾಡ್ಕೊಳ್ತಾ ಇರುವಂತಹ ರಾಜಕೀಯ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ? ಕರ್ನಾಟಕದ ಮಟ್ಟಿಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿರುವಂತಹ ಇವತ್ತಿನ ಕಾಂಗ್ರೆಸ್, BJP, JDS ಈ ಮೂರು ಪಕ್ಷಗಳನ್ನ ನೀವು ಬಹಳ ಸೂಕ್ಷ್ಮವಾಗಿ ಗಮನಿಸಿ. ನಾನು ಬಹಳ ಮುಖ್ಯವಾಗಿ ಕೇಳ್ಕೊಳ್ಳುವಂಥದ್ದು, ಈ ಮೂರು ಪಕ್ಷಗಳ ಕಾರ್ಯಕರ್ತರು ಏನಿದಿರಿ, ಈ ಮೂರು ಪಕ್ಷಗಳ ಕಾಂಗ್ರೆಸ್, BJP ಮತ್ತು JDS ಪಕ್ಷಗಳ ಬೆಂಬಲಿಗರು ಏನಿದಿರಿ, ನೀವು ಒಂದು ಸ್ವಲ್ಪ ದಯವಿಟ್ಟು ಸೂಕ್ಷ್ಮವಾಗಿ ಗಮನಿಸಿ ನಿಮ್ಮ ಪಕ್ಷಗಳು ಏನ್ ಮಾಡ್ತಾ ಇದ್ದಾವೆ ಅಂತ. ಯಾವುದೇ ಪಕ್ಷ ಅಧಿಕಾರದಲ್ಲಿದ್ದಾಗಲೂ ಕೂಡ ಈ ಪಕ್ಷಗಳು ಹೋರಾಟ ಮಾಡೋದು ಕೇವಲ ಆ ಪಕ್ಷದ ಕೈಯಿಂದ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೆ ಮಾತ್ರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ BJP, JDS ಕಾಂಗ್ರೆಸ್ನ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕೆ ಹೋರಾಟ ಮಾಡ್ತಾರೆ. ಅದೇ ರೀತಿಯಲ್ಲಿ BJP ಅಥವಾ JDS ಪಕ್ಷ ಅಧಿಕಾರದಲ್ಲಿದ್ದಾಗ ಕಾಂಗ್ರೆಸ್ ಪಕ್ಷ ಅದರ ವಿರುದ್ಧ ಹೋರಾಟ ಮಾಡಿ ಅವರ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಹೋರಾಟವನ್ನು ಮಾಡುತ್ತೇ ವಿನಾ ಈ ರಾಜ್ಯದ ಪ್ರಜೆಗಳ ಹಕ್ಕುಗಳೇನಿದ್ದಾವೆ ಅದನ್ನ ಕಾಪಾಡೋದಕ್ಕೆ ಯಾರೊಬ್ಬರು ಹೋರಾಟ ಮಾಡ್ತಾ ಇಲ್ಲ. ಇವತ್ತಿನ ಭ್ರಷ್ಟ ವ್ಯವಸ್ಥೆಯನ್ನ ಪ್ರಶ್ನೆ ಮಾಡ್ತಾ ಇಲ್ಲ. ಇವತ್ತಿನ ದುರಾಡಳಿತವನ್ನ, ಜನರ ತೆರಿಗೆ ಹಣವನ್ನ ಪೋಲ್ ಮಾಡ್ತಾ ಇರುವಂತಹ ಈ ತರದ ಒಂದು ಆಡಳಿತ ವ್ಯವಸ್ಥೆ ಏನು, ಕೆಟ್ಟಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಏನಿದೆ, ಇದನ್ನ ಸರಿಪಡಿಸುವಂತಹ ಕೆಲಸವನ್ನ ಈ ಮೂರೂ ಪಕ್ಷಗಳು ಮಾಡ್ತಾ ಇಲ್ಲ. ಇವರಿಗೆ ಬೇಕಾಗಿರೋದು ಅಧಿಕಾರ ಬಂದ್ರೆ ಸಾಕು, ಇವರು ಕೂಡ ಪಾಳೆಗಾರರೇ. ಇವತ್ತು BJP, JDS ಅಧಿಕಾರ ಇಲ್ಲ ಅಂತಂದ್ರೆ ನಾಳೆ ಅಧಿಕಾರ ಬಂದ ತಕ್ಷಣ ಇವರು ಪಾಳೆಗಾರರೇ, ಇವರು ರಾಜರೇ, ಪ್ರಜಾಪ್ರಭುತ್ವ ವ್ಯವಸ್ಥೆ ಇವ್ರಿಗೂ ಕೂಡ ಕಾಣಿಸೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇದ್ದೀವಿ. ಇದೊಂದು ಗಂಭೀರವಾದಂತಹ ಒಂದು ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಇದಕ್ಕೂ ಒಂದು ಅಪಾಯದ ಕರೆಗಂಟೆ ಇವತ್ತು ನಮ್ಮೆಲ್ಲರನ್ನು ಎತ್ತರಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ಕೋಬೇಕಾಗಿದೆ. ಹಾಗಾಗಿ ನಾನು ರಾಜ್ಯದ ಎಲ್ಲ ಜನರಲ್ಲಿ ಕೈ ಮುಗಿದು ಕೇಳ್ಕೊಳ್ಳುವಂಥದ್ದು, ಇದು ನಾವು ಇವತ್ತು ನಮಗೇನೋ ಸಣ್ಣ ಪುಟ್ಟ ಅನುಕೂಲಗಳಾಗ್ತಾ ಇದ್ದೇವೆ ಅಂತ ಹೇಳಿ ಇಂಥ ದುಷ್ಟ, ಭ್ರಷ್ಟ, ಜನವಿರೋಧಿ, ಪ್ರಜಾಪ್ರಭುತ್ವ ವಿರೋಧಿ, ಸಂವಿಧಾನ ವಿರೋಧಿ ಪಕ್ಷಗಳನ್ನ ಮತ್ತೆ ಅದರಲ್ಲಿ ಗೆದ್ದಿರುವಂತಹ, ಅಧಿಕಾರದಲ್ಲಿರುವಂತಹ ಅಥವಾ ನೀವು ಮುಖಂಡರು ಅಂತ ಒಪ್ಕೊಂಡಿರುವಂಥವ್ರನ್ನೇ ಬೆಂಬಲಿಸ್ತಾ ಹೋದ್ರೆ ಖಂಡಿತವಾಗಿಯೂ ಈ ದೇಶಕ್ಕೆ, ಈ ರಾಜ್ಯಕ್ಕೆ ನಾವು ನಂಬಿಕೊಂಡಿರುವಂತಹ ಏನು ಈ ವ್ಯವಸ್ಥೆ ಇದೆ, ಎಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಲಿ, ಸಂವಿಧಾನ ಆಗಿರಲಿ, ಇದ್ಯಾವುದಕ್ಕೂ ಭವಿಷ್ಯ ಇಲ್ಲದಂತಹ ಒಂದು ದುಸ್ಥಿತಿಗೆ ಇವರು ನಮ್ಮನ್ನ ತಳ್ತಾರೆ. ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ನಿಜಕ್ಕೂ ಯಾಕೆ ಇವತ್ತು KRS ಪಕ್ಷದವ್ರ ಮೇಲೆ ಇಷ್ಟೆಲ್ಲ ಅಲ್ಲೇ ದೌರ್ಜನ್ಯ ನಡೀತಾ ಇದ್ದಾವೆ ಅಂತ ಅಂದ್ರೆ, ಕರ್ನಾಟಕದಲ್ಲಿ ಇವತ್ತು ಯಾವುದಾದ್ರೂ ಒಂದು ಪಕ್ಷ, ಸಂಘಟನೆ ಅಥವಾ ವ್ಯಕ್ತಿಗಳು ಇವತ್ತು ನಿಜಕ್ಕೂ ಜನಪರವಾಗಿ ಧ್ವನಿ ಎತ್ತಾ ಇದ್ರೆ, ಜನರ ನಿಜವಾದ ಸಮಸ್ಯೆಗಳಿಗೆ, ನಾನು ಆಗ್ಲೇ ಹೇಳಿದ್ನಲ್ಲ, BJP, ಕಾಂಗ್ರೆಸ್, JDS ಹೋರಾಟ ಅಲ್ಲ, ನಿಜಕ್ಕೂ ಜನಪರವಾಗಿರುವಂತಹ ಜನರ ಹಿತಾಸಕ್ತಿಗಾಗಿ ಹೋರಾಟಗಳನ್ನ ರೂಪಿಸ್ತಾ ಇದ್ರೆ, ಜನರ ಧ್ವನಿಯಾಗಿದ್ರೆ ಅದು KRS ಪಕ್ಷ ಮಾತ್ರ.
ದಯವಿಟ್ಟು ನೀವು ಇದೆಲ್ಲವನ್ನ ಗಮನಿಸಿ ನಿಮಗೂ ಕೂಡ ನಾನು ಹೇಳಿರ್ತಕ್ಕಂಥದ್ದು ಸತ್ಯ ಅನ್ಸಿದ್ರೆ ದಯವಿಟ್ಟು ಕೂಡಲೇ KRS ಪಕ್ಷವನ್ನ ಬೆಂಬಲಿಸಿ. ಮುಂದಿನ ದಿನಗಳಲ್ಲಿ ಇಂತಹ ಭ್ರಷ್ಟರನ್ನ ನೀಚರನ್ನ ತೊಲಗಿಸಿ ರಾಜಕಾರಣದಲ್ಲಿ ಪ್ರಾಮಾಣಿಕರನ್ನ ರಾಜಕಾರಣಕ್ಕೆ ತಂದು ಒಂದು ಒಳ್ಳೆಯ ಪರ್ಯಾಯ ಪ್ರಾಮಾಣಿಕ ರಾಜಕಾರಣವನ್ನು ನಾವು ಇವತ್ತು ಕಟ್ಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗಿಯೂ ಇವತ್ತಿರುವಂತಹ ಏನು ಪಾಳೆಗಾರಿಕೆ ಮನಸ್ಥಿತಿಯ ರಾಜಕಾರಣಿಗಳು ಈ ದೇಶವನ್ನ ಈ ನಾಡನ್ನ ಸರ್ವನಾಶ ಮಾಡ್ತಾರೆ. ಅದಾಗೋದಕ್ಕೆ ಮುಂಚೆ ತಾವೆಲ್ಲರೂ ಎಚ್ಚೆತ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ಕೊತಾ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಆಗಲಿ ಅಥವಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರೀತಿಯಲ್ಲೇ ಜನರ ಧ್ವನಿಯಾಗಿ ಪ್ರಾಮಾಣಿಕ ರಾಜಕಾರಣ ಮಾಡುವಂಥ ಯಾವುದೇ ಪಕ್ಷವನ್ನಾಗಲಿ, ಈ JDS, ಕಾಂಗ್ರೆಸ್, BJP 3 ಪಕ್ಷಗಳನ್ನ ಬಿಟ್ಟು ನೀವು ಅಂತಹ ಪಕ್ಷವನ್ನ ಬೆಂಬಲಿಸೋದ್ರಲ್ಲಿ ಮಾತ್ರವೇ ಪ್ರಜಾಪ್ರಭುತ್ವ ಅಥವಾ ಸಂವಿಧಾನವನ್ನ ಕಾಪಾಡಿಕೊಳ್ಳುವಂತಹ ಒಂದು ಶಕ್ತಿ ಅಡಗಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.